ವಿದ್ಯಾರ್ಥಿಗಳೇ ಎಲ್ಲರೂ ಕೂಡ ನನ್ನ ಚಾನಲ್ಗೆ ಸ್ವಾಗತ ಹೇಳ್ತಾ ನೋಡಿ, ಇಂಗ್ಲೀಷಲ್ಲಿ ಕೂಡ ನೀವು ಪಾಸ್ ಆಗಬೇಕು ಅಂದರೆ, ರ್ಯಾಂಕರ್ ಬರಬೇಕು ಅಂದರೆ ಈ ವಿಡಿಯೋನ ಕೊನೆವರೆಗೂ ಮಾತ್ರ ಮಾಡಲಿಕ್ಕೆ ಹೋಗಬೇಡಿ. ಯಾಕಂದರೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳು ಈ ಒಂದು ವಿಡಿಯೋದಲ್ಲಿದೆ. ಅಂದರೆ 1 ಮಾರ್ಕ್ಸ್ 2 ಮಾರ್ಕ್ಸ್ ಲಾಂಗ್ ಕ್ವಶನ್ಸ್ ಆ್ಯಂಡ್ ಗ್ರಾಮರ್ ಎಲ್ಲವೂ ಕೂಡ ಈ ಒಂದು ವಿಡಿಯೋದಲ್ಲಿ ನಾನು ಕವರ್ ಮಾಡಿದ್ದೇನೆ. ಬನ್ನಿ ನೋಡಿ, ಮೊಟ್ಟ ಮೊದಲು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು 1 ಮಾರ್ಕ್ಸಿಗೆ. ವಾಟ್ ಡಸ್ ಜ್ಯುವೆಲರಿ ಈಸ್ ಟು ಬರ್ತ್ ಲೈಟ್? ಇದು ಒಂದು ತುಂಬ ಇಂಪಾರ್ಟೆಂಟ್. ಹೂ ಈಸ್ ಕಂಪೇರ್ ಟು ರಿಚ್? ಇದೊಂದು ಪ್ರಶ್ನೆ ತುಂಬ ಇಂಪಾರ್ಟೆಂಟ್. ಹೂ ಈಸ್ ಕಂಪೇರ್ ಟು ಅಸ್ನುಯ್ ಆ್ಯಂಡ್ ಮೈ ರೋಮಿಯೋ? ವಿತ್ ಆನ್ಸರ್ಸ್ ಕೂಡ ಇದೆ, ನೆನ್ಪಿಟ್ಕೊಳ್ಳಿ. ಆರಾಮಾಗಿ ನೀವು ಸ್ಟಡಿ ಮಾಡ್ಕೊಂಡು ಹೋಗ್ಬೋದು. ವಾಟ್ ವಾಸ್ ನಾಟ್ ಸೀನ್ ಬೈ ರೋಮಿಯೋ ಅಂಡ್ ಈ ಸಾ ಜ್ಯುಲಿಯಟ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೆಕ್ಸ್ಟ್ ಇಂಪಾರ್ಟೆಂಟ್ ಬಂದುಬಿಟ್ಟು, ಹೂ ಈಸ್ ಕಂಪೇರ್ ಟು ಕ್ರೋಸ್ ಬೈ ರೋಮಿಯೋ ಆ್ಯಂಡ್ ವಾಟ್ ಡಸ್ ಜ್ಯೂಲಿಯಟ್ ಆಸ್ ದ ಲವಿಂಗ್ ಬ್ಲ್ಯಾಕ್ ಇನ್ ನೈಟ್ ಆ್ಯಂಡ್ ವಾಟ್ ಡಸ್ ದ ಜ್ಯೂಲಿಯಟ್ ಎಕ್ಸ್ಪೆಕ್ಟ್ ರೋಮಿಯೋ ಟು ಕಮ್? ಇವು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು, ಹೂ ವಿಲ್ ಐ ಅಪಾನ್ ದ ವಿಂಗ್ಸ್ ಆಫ್ ನೈಟ್? ಇದೊಂದು ತುಂಬ ಇಂಪಾರ್ಟೆಂಟ್. ಹೂ ಅಪೇರ್ಸ್ ಹ್ಯಾಸ್ ಡೇ ಇನ್ ನೈಟ್? ರೋಮಿಯೋ. ಇದೊಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಆ್ಯಂಡ್ ವಾಟ್ ವಿಲ್ ರೋಮಿಯೋ ಮೇಕ್ ಶೋ ಫೈನ್ ದ ಫೇಸ್ ಆಫ್ ಹಿವೆನ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು, ಟು ಡಿಯರ್ ಲಿಯೋ ಟೋಲ್ಸ್ಟಾಯ್? ನೋಡಿ, ಇಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಈ ಒಂದು ಇದ್ರೊಳಗಡೆ ಟಾಪಿಕ್ ಒಳಗಡೆ ಯಾವುದಂದರೆ, ಇಲ್ಲಿ ನೇಮ್ ದಿ ಟಾಯ್ ಕಿಂಗ್ಡಮ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ಇದು ಮಾಡ್ಕೊಳ್ಳಿ. ನೆಕ್ಸ್ಟು, ನೇಮ್ ದಿ ಸಿ ಶೋರ್ ವೇರ್ ಮೊನಾಕೋ ಈಸ್? ಇದು ಒಂದು ತುಂಬ ಇಂಪಾರ್ಟೆಂಟ್. ಹೌ ಮೆನಿ ಮೆನ್ ವೇರ್ ದೇರ್ ಇನ್ ದ ಆರ್ಮಿ ಆಫ್ ಮೊನಾಕೋ? 60 ಮೆನ್. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ವಾಟ್ ವಾಸ್ ದ ಸ್ಪೆಷಲ್ ಸೋರ್ಸಸ್ ಆಫ್ ರೆವಿನ್ಯೂ ಗೇಮಿಂಗ್ ಹೌಸ್? ಇದೊಂದು ತುಂಬ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ್ಯಂಡ್ ವಾಟ್ ಡಿಡ್ ದ ಕಿಂಗ್ ಆಫ್ ಮೊನಾಕೋ ಕನ್ಸಿಡರ್ಡ್ ಡರ್ಟಿ ಇನ್ ಬಿಸ್ನೆಸ್ ಗ್ಯಾಬ್ಲಿಂಗ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ, ನೆನ್ಪಿಟ್ಕೊಳ್ಳಿ. ನೆಕ್ಸ್ಟು, ವಾಟ್ ಪ್ರೊವರ್ಬ್ ಡಸ್ ದ ರೈಟರ್ ಮೆನ್ಷನ್ ಜಸ್ಟಿಫೈ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆ. ಇಲ್ಲಿ ಹೂ ರಿಮೈಂಡ್ ವಿತ್ ಮೊನೋಪ್ಲೈ ಟು ರನ್ ಗೇಮಿಂಗ್ ಹೌಸ್? ಇದೊಂದು ತುಂಬ ಇಂಪಾರ್ಟೆಂಟ್. ನೆಕ್ಸ್ಟ್, ಆನ್ ಚಿಲ್ಡ್ರನ್ನಲ್ಲಿ ಬಹಳ ಇಂಪಾರ್ಟೆಂಟ್ ಪ್ರಶ್ನೆಗಳು ನೋಡ್ತಾ ಹೋಗೋದಾದರೆ, ಇಲ್ಲಿ ಇಂಪಾರ್ಟೆಂಟ್ ನೋಡಿ, ತುಂಬ ಇಂಪಾರ್ಟೆಂಟ್. ಈ ಒಂದು ಇದರೊಳಗಡೆ ಜಾಸ್ತಿ ಏನಿರೋದಿಲ್ಲ. ನೆಕ್ಸ್ಟ್, ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಇನ್ ಚಿಲ್ಡ್ರನ್ ಲೈಫ್ ಡಸ್ ನಾಟ್ ಗೋ? ಇದೊಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್, ಹೂ ಡಸ್ ದ ವರ್ಡ್ ಬೋಸ್ ರೆಫರ್ಡ್ ಇನ್ ದ ಆನ್ ಚಿಲ್ಡ್ರನ್? ಇದೊಂದು ಪ್ರಶ್ನೆ, ಓದ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು, ಹೂ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆನ್ ಚಿಲ್ಡ್ರನ್ ಆರ್ ಸೆಂಟ್ ಫೋರ್ತ್ ಆ್ಯಸ್ ಲಿವಿಂಗ್? ಇಲ್ಲಿ ಆನ್ಸರ್ ಮುಂದೆನೇ ಇದೆ, ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್, ಸನ್ನಿ ಮಾರ್ನಿಂಗ್ ಒಳಗಡೆ ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದುಬಿಟ್ಟು ನೋಡಿಲಿ. ವೇರ್ ಡು ಆ್ಯಂಡ್ ಡಾನ್ Angela and Don Lura meet after a long time in a sunny morning in a park in ಮ್ಯಾಡ್ರಿಡ್? ಓಕೆ, ಇದೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು. ಹೂ ಡಿಮ್ಯಾಂಡೆಡ್ ಬೆನ್ಸ್ ಫಾರ್ ಹಿಮ್ಸೆಲ್ಫ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ಹೂಮ್ ಡಿಡ್ ಡೋನಾ ಲ್ಯೂರಾ ಕನ್ಸಿಡರ್ಡ್ ಆ್ಯಸ್ ಇಲ್ ನ್ಯಾಚುರ್ಡ್ ಓಲ್ಡ್ ಮ್ಯಾನ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ವಿಚ್ ಸಿಟಿ ಅಕಾರ್ಡಿಂಗ್ ಟು ಡಾನ್ ಗೆಂಜಲ್ ಈಸ್ ಎ ನೇಟಿವ್ ಆಫ್ ಇನ್ ಸನ್ನಿ ಮಾರ್ನಿಂಗ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ವೆನ್ ಯು ಆರ್ ಓಲ್ಡ್? ಇದರಲ್ಲಿ ತುಂಬ ಇಂಪಾರ್ಟೆಂಟ್ ಯಾವುದು ಬಂದುಬಿಟ್ಟು, ವೇರ್ ಡಿಡ್ ದ ಲವ್ ಫೇಸ್ ಅಪೋನ್? ಇದೊಂದು ತುಂಬ ಇಲ್ಲಿ ಆನ್ಸರ್ ಇಲ್ಲಿದೆ. ಓಕೆ, ನೆಕ್ಸ್ಟ್, ವಾಟ್ ಡಸ್ ದ ಸ್ಪೀಕರ್ ವಾಂಟ್ ಹಿಸ್ ಬಿಲವ್ ಟು ಬಿ ಸೆಟ್ಟಿಂಗ್ ಬೈ? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ಪಿಲಿಗ್ರಿಮ್ ಶೋಲ್ ಮೆನ್ಸ್ ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬರುತ್ತೆ. ಗಾರ್ಡ್ನರ್ದೊಳಗಡೆ ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ, ವಾಟ್ ಡಿಡ್ ಹಿಸ್ ಪೀಪಲ್ ಇಂಪಾಸಿಬಲ್? ಇದೊಂದು ತುಂಬ ಇಂಪಾರ್ಟೆಂಟ್. ಓಕೆ, 200 acres. ಆ್ಯಂಡ್ ನೆಕ್ಸ್ಟ್, ಹೂ ಬಿಕೇಮ್? ಇದೊಂದು ತುಂಬ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಬಂದುಬಿಟ್ಟು, ಹೂಸ್ ಪ್ಲೇಟಿಲ್ ಮೆನ್ಷನ್ ಲುಕ್ಡ್ ಡಲ್ ಎಂಟಿ ವಿತೌಟ್ ತಮ್ಮಣ್ಣ ಹಿಸ್ ಬುಕ್ ಈಸ್ ದ ಗಾರ್ಡ್ನರ್? ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು, ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್? ಇದರಲ್ಲಿ ಏನು ಜಾಸ್ತಿ ಏನು ಬರೋದಿಲ್ಲ. ವಾಟ್ ಕುಡ್ ನಾಟ್ ಬಿ? ಇದು ಒಂದು ಪ್ರಶ್ನೆ, ಓದ್ಕೊಳ್ಳಿ ಸಾಕು, ಏನು ತೊಂದರೆ ಇಲ್ಲ. ನೆಕ್ಸ್ಟ್ ಬಂದುಬಿಟ್ಟು, ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್. ಆ್ಯಂಡ್ ಇದರಲ್ಲಿ ತುಂಬ ಇಂಪಾರ್ಟೆಂಟ್
ಪ್ರಶ್ನೆ ಬಂದುಬಿಟ್ಟು ಯಾವುದು ಅಂದರೆ ಇಲ್ಲಿ ನೋಡಿ, ವಾಟ್ ಡಸ್ ಮ್ಯಾಕ್ಸ್ ಕಾಲ್ ಅ ಮ್ಯಾನ್ ಆಸ್ ಕಾಸ್ಟ್ಲಿ ಇನ್ ಜಪಾನ್, ಇದೊಂದು ಪ್ರಶ್ನೆ. ಹೌ ಲಾಂಗ್ ಡಸ್ ಇಟ್ ಟೇಕ್ ಇನ್ ಜಪಾನ್ ಟು ಗೆಟ್, ಓಕೆ, ಇದೊಂದು ಪ್ರಶ್ನೆ. ಹ್ಯಾಸ್ ಮ್ಯಾಕ್ಸ್ ಈಸ್ ಆಫ್ಟರ್ ಫ್ಯೂ ಅವರ್ಸ್ ಇನ್ ಜಪಾನ್ ಒನ್ ಸ್ಟಾರ್ಸ್ ಇನ್ ಜಪಾನ್ ದ ಸಿಸ್ಟರ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆಗಳು ಬರುತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಇದರ ಯಾವುದಪ್ಪ ಅಂದರೆ ಇದು ದ ವೋಟರ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಇದು ನೆನ್ಪಿಟ್ಕೊಳ್ಳಿ. ಹೂ ವಾಸ್ ಸಪೋಸ್ಡ್ ಟು ಬಿ ವೆರಿ ಪಾಪ್ಯುಲರ್ ಇನ್ ಈಸ್ ವಿಲೇಜ್ ಇನ್ ದ ವೋಟರ್, ಇದೊಂದು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ. ವೇರ್ ಹ್ಯಾಡ್ ರೂಪ್ ಸ್ಪೆಂಡ್ 2 years, ಯಾಕಂದರೆ ಲಾಂಗ್ ಕ್ವಶನ್ಸ್ಗಳನ್ನು ಕೊಡ್ತಾ ಇರ್ತೇನೆ ಇವಾಗ. ನೆಕ್ಸ್ಟ್ ಬಂದುಬಿಟ್ಟು ನೋಡಿಲ್ಲಿ, ನೇಮ್ ದ ಮ್ಯಾನ್ ಆಫ್ ಹೈ ಟ್ರೆಡಿಷ್ನಲ್ ಟೈಟಲ್, ಓಕೆ, ಇದೊಂದು ಪ್ರಶ್ನೆ. ಓಕೆ, ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿದ್ದಾವೆ, ವೇರ್ ದೇರ್ ಇದೇನು ತೊಂದರೆ ಇಲ್ಲ. ನೆಕ್ಸ್ಟ್ ಗ್ರಾಮರ್ ಪಾರ್ಟಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ರೀಡಿಂಗಲ್ಲಿ ತುಂಬ ಇಂಪಾರ್ಟೆಂಟ್ ಇದು. ನೆಕ್ಸ್ಟ್ ರೀಡಿಂಗ್ ಕಂಪ್ಯಾರಿಸನ್ಸ್, ಇದು ತುಂಬ ಇಂಪಾರ್ಟೆಂಟ್, ಇದಿಷ್ಟು ಓದ್ಕೊಳ್ಳಿ. ಇದು ಆನ್ಸರ್, ಅದಕ್ಕೆ ಸಂಬಂಧಪಟ್ಟ ಹಾಗೆ ಪ್ಯಾರಾಗ್ರಾಫ್ ಪ್ಯಾಸೇಜ್ ಅಂತೀವಲ್ವ, ಆ ಪ್ಯಾಸೇಜಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ತುಂಬ ಯೂಸ್ ಆಗುತ್ತೆ ಇದು, ಓಕೆನಾ. ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್, ಇದು ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ನೋಡಿಲ್ಲಿ, ಯಾಕಂದ್ರೆ ಒಂದು ಪಿಕ್ಚರನ್ನು ಕೊಟ್ಟಿರ್ತಾರೆ, ಆ ಪಿಕ್ಚರ್ಗೆ ಸಂಬಂಧಪಟ್ಟ ಹಾಗೆ ನಾವು ಇಲ್ಲಿ ರೈಟ್ ಫಾರ್ಮ್ಸ್ ಆಫ್ ವರ್ಬ್ಸ್ ನಾವು ಬರೀಬೇಕಾಗತ್ತೆ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದು ಸರಿಯಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಇಲ್ಲಿ ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಫಿಲ್ಲಿಂಗ್ ಇನ್ ದ ಬ್ಲ್ಯಾಂಕ್ಸ್, ಇದು ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಬಂದೇ ಬರ್ತದೆ, ಓಕೆ. ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಆನ್ಸರ್ ವಿತ್ ಆನ್ಸರ್ಸ್ಗಳು ಇದ್ದಾವೆ. ನೆಕ್ಸ್ಟ್ ರಿಪೋರ್ಟರ್ ಸ್ಪೀಚ್ ಇದೆ. ರಿಪೋರ್ಟರ್ ಸ್ಪೀಚ್ ಭಾಳ ಇಂಪಾರ್ಟೆಂಟ್ ಇದು. ರಿಪೋರ್ಟರ್ ಸ್ಪೀಚ್ ಇದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಫಿಕ್ಸ್ ಕ್ವಶನ್ ಬಂದೇ ಬರುತ್ತೆ. ಕರೆಕ್ಟಾಗಿ ನೀವು ಡೈರೆಕ್ಟ್ ಸ್ಪೀಚ್ ಆ್ಯಂಡ್ ರಿಪೋರ್ಟರ್ ಸ್ಪೀಚ್ ಆಲ್ರೆಡಿ ಇದೇ ಮೆಥಡಲ್ಲೇ ಬಂದೇ ಬರ್ತದೆ ನಿಮಗೆ. ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕು. ಇವು ಇದರಲ್ಲಿ ಇದ್ದಿದ್ದೇ ಬರುತ್ತೆ, ನೆನ್ಪಿಟ್ಕೊಳ್ಳಿ. ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ನೋಡಿ, ಇಷ್ಟು ನೀವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ವರ್ಡ್ಸ್ ಇಂಡಿಕೇಟಿಂಗ್, ಓಕೆ, ಇದೊಂದು ಸರಿಯಾಗಿ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಡೈರೆಕ್ಟ್ ಕ್ವಶನ್ಸ್ ಆ್ಯಂಡ್ ರಿಪೋರ್ಟೆಡ್ ಕ್ವಶನ್ಸ್, ಇದೊಂದು ಕೂಡ ಬರುತ್ತೆ. ಇವು ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳು. ನೆಕ್ಸ್ಟ್ ಬಂದುಬಿಟ್ಟು ರಿಪೋರ್ಟೆಡ್ ದ ಫಾಲೋವಿಂಗ್ ಕನ್ವರ್ಜೇಷನ್, ಓಕೆ, ಇದು ಬಹಳ ಇಂಪಾರ್ಟೆಂಟ್, ಇದು ಕೂಡ ಬರ್ಬೋದು ನಿಮಗೆ, ಓಕೆ. ಈ ಒಂದು ಮೆಥಡಲ್ಲಿ ಕೂಡ ನಿಮಗೆ ಕ್ವಶನ್ಸ್ಗಳು ಆಲ್ಮೋಸ್ಟ್ ಬಂದೇ ಬರುತ್ತೆ, ಓಕೆ. ನೆಕ್ಸ್ಟ್ ಡೈಲಾಗ್ ರೈಟಿಂಗ್ ಇದೆ. ಡೈಲಾಗ್ ರೈಟಿಂಗ್ ಭಾಳ ಇಂಪಾರ್ಟೆಂಟ್ ನಿಮಗೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಆ್ಯಂಡ್ ಎಕ್ಸ್ಪ್ರೆಷನ್ಸ್ ಯೂಸ್ಡ್ ಓಕೆ, ರೆಸ್ಪಾನ್ಸ್, ಇವೆಲ್ಲೂ ಕೂಡ ಡೈಲಾಗ್ ರೈಟಿಂಗ್, ಇವೆಲ್ಲೂ ಕೂಡ ಇದರಲ್ಲಿ ಇದ್ದಿದ್ದೇ ಬರ್ತದೆ, ಬಟ್ ಬೇರೆ ಯಾವುದು ಬರೋದಿಲ್ಲ. ಇವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಅಪೋಲಜಿ ಆ್ಯಂಡ್ ಸಿಂಪತಿ, ಇವೆಲ್ಲ ಸೀಕಿಂಗ್ ಪರ್ಮಿಷನ್ ಆ್ಯಂಡ್ ಓಕೆ, ಇವೆಲ್ಲ ಡೈಲಾಗ್ ರೈಟಿಂಗ್ ಬರುತ್ತೆ. ನೆಕ್ಸ್ಟ್ ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್, ಓಕೆ, ಒಂದು ಪ್ಯಾರಾಗ್ರಾಫ್ ಕೊಟ್ಬಿಟ್ಟಿರ್ತಾರೆ, ನೀವು ಅದನ್ನು ಕಂಪ್ಲೀಟಾಗಿ ಡೈಲಾಗ್ ಪೂರ್ತಿಗೊಳಿಸ್ಬೇಕಾಗತ್ತೆ. ನೋಡಿ, ಕಸ್ಟಮರ್ ಐ ನೀಡ್ 5 kilo ಎಲ್ಲ ಕೂಡ ತುಂಬ ಇಂಪಾರ್ಟೆಂಟ್. ಆನ್ಸರ್ ಇಲ್ಲಿ ಐ ವಾಂಟ್, ಓಕೆ, ಆನ್ಸರ್ ಎಲ್ಲ ಇಲ್ಲಿ ಕೊಟ್ಟಿದೆ, ಓಕೆ. ನಿಮಗೆ ಇನ್ನೊಂದು ಎಕ್ಸಾಂಪಲ್ ಅಂದರೆ ಇಲ್ಲಿದೆ ನೋಡಿ, ಓಕೆ, ಇಲ್ಲಿ ಆನ್ಸರ್ ಇದೆ ಆಲ್ರೆಡಿ. ಇಲ್ಲಿ ಒಂದು ಪ್ಯಾರಾಗ್ರಾಫ್ ಕೊಟ್ಟಿರ್ತಾರೆ, ಇದನ್ನು ನಾವೇನು ಮಾಡಬೇಕು, ಕಂಪ್ಲೀಟ್ ಮಾಡ್ಕೊಳ್ಬೇಕು. ಈ ರೀತಿಯಲ್ಲಿ ಕೂಡ ಕೇಳ್ತಾರೆ ನಿಮಗೆ. ನೆಕ್ಸ್ಟ್ ಇಂಪಾರ್ಟೆಂಟ್ ಇನ್ನೊಂದು ಬಂದುಬಿಟ್ಟು ಇಲ್ಲಿ ಇನ್ನೊಂದು ಐಡಿಯಮ್ಸ್ ಆ್ಯಂಡ್ ಇದೊಂದು 2 ಮಾರ್ಕ್ಸಿಗೆ ಕೇಳ್ತಾರೆ. ಇದನ್ನು ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ಲಿಂಕರ್ಸ್ ಕ್ವಶನ್. ಲಿಂಕರ್ಸ್ ಭಾಳ ಇಂಪಾರ್ಟೆಂಟ್ ಇದು. ಆಲ್ರೆಡಿ ಯು ಎಟ್ ಬಟ್ ದೇರ್ ಫಾರ್, ನೋಡಿಲಿ ಇಂಪಾರ್ಟೆಂಟ್. ಆ್ಯಂಡ್ ಜಪಾನೀಸ್ ಆರ್ ಸೆಡ್ ವೆಲ್ ಮ್ಯಾನರ್ಡ್ ಎಟ್ ದೇ ರೆಸ್ಪೆಕ್ಟ್, ಓಕೆ. ನೆಕ್ಸ್ಟ್ ಪಬ್ಲಿಕ್ ಇನ್ ಬಟ್, ಓಕೆ. ಈ ರೀತಿ ನೀವು ಲಿಂಕರ್ಸ್ಗಳನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ. ಇವು ಕೂಡ ಭಾಳ ಇಂಪಾರ್ಟೆಂಟ್. ಇದು ಆಲ್ರೆಡಿ ಇಷ್ಟು ಕೊಟ್ಟಿದೆ, ನೀವು ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಳಿ. ನೆಕ್ಸ್ಟ್ ನೋಟ್ ಮೇಕಿಂಗ್ ಕ್ವಶನ್, ಇದು ಭಾಳ ಇಂಪಾರ್ಟೆಂಟ್ ಕ್ವಶನ್ ಇದು ಕೂಡ. ಯಾಕಂದ್ರೆ ಹೈಲೈಟ್ ಕ್ವಶನ್ ಇದು ಇಲ್ಲೇ ಇರುತ್ತೆ, ಆನ್ಸರ್ ಮಾತ್ರ ಈ ಒಂದು ಪ್ಯಾರಾಗ್ರಾಫ್ದಲ್ಲೇ ಇರುತ್ತೆ. ಬಟ್ ಎಷ್ಟೋ ವಿದ್ಯಾರ್ಥಿಗಳು ಕನ್ಫ್ಯೂಸ್ ಮಾಡ್ಕೊಂಡ್ಬಿಡ್ತೀರ. ಈ ರೀತಿ ಕನ್ಫ್ಯೂಸ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಓಕೆನಾ. ಇದು ಭಾಳ ಇಂಪಾರ್ಟೆಂಟ್, ಇದೊಂದು ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೀವು ಇಲ್ಲಿದ್ದೇ ಬರುವಂಥದ್ದು, ಇವು ಕರೆಕ್ಟಾಗಿ ಸ್ಟಡಿ ಮಾಡ್ಕೊಳ್ಳಿ. ರೈಟಿಂಗ್ ಅ ಲೆಟರ್ ಭಾಳ ಇಂಪಾರ್ಟೆಂಟ್. ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರೋದಿಲ್ಲ ಮೆಥಡ್. ಈ ಮೆಥಡ್ಗಳನ್ನು ಫಾಲೋಅಪ್ ಮಾಡ್ಕೊಳ್ಬೇಕು. ಇದೇ ಮೆಥಡಲ್ಲಿ ನೀವೇನು ಮಾಡಬೇಕು, ನೀವು ಲೆಟರ್ ರೈಟಿಂಗನ್ನು ಬರಿಬೇಕಾಗುತ್ತೆ, ರೆಸ್ಯೂಮ್ ಇದೆ, ಓಕೆನಾ. ನೆಕ್ಸ್ಟ್ ಸ್ಪೀಚ್ ರೈಟಿಂಗ್ ಇದನ್ನು ಕೂಡ ಕೇಳ್ತಾರೆ ನಿಮಗೆ. ಸ್ಪೀಚ್ ರೈಟಿಂಗ್ ಇಷ್ಟು ಇಂಪಾರ್ಟೆಂಟ್. ನೆಕ್ಸ್ಟ್ ಲಾಂಗ್ ಕ್ವಶನ್ಸ್ ಯಾವ್ದು ಇಂಪಾರ್ಟೆಂಟ್ ಅಂತ ನೋಡೋಣ.
ಇಲ್ಲಿ ಲಾಂಗ್ ಕ್ವಶನ್ಸಿಗೆ ರೋಮಿಯೋ ಆ್ಯಂಡ್ ಜೂಲಿಯೆಟಲ್ಲಿ ಫಸ್ಟ್ ಕ್ವಶನ್, ಹೌ ಡಸ್ ರೋಮಿಯೋ ಗ್ಲೋರಿಫೈ ಜೂಲಿಯೆಟ್ ಈಸ್ ಬ್ಯೂಟಿ ಆ್ಯಂಡ್ ವೈ ಅಕಾರ್ಡಿಂಗ್ ಟು ಜೂಲಿಯೆಟ್ ವುಡ್ ಆಲ್ ದ ವರ್ಲ್ಡ್ ಸ್ಟಾಪ್. ಇವು ಎರಡು ಕ್ವಶನ್ಸ್ಗಳು ಭಾಳ ಹೈಲೈಟ್ ಇದ್ದಾವೆ, ನೆನ್ಪಿಟ್ಕೊಡ್ರಿ. ಇವೆರಡು ಹೈಲೈಟ್ ಕ್ವಶನ್ಸ್ಗಳು ಈ ಒಂದು ಪಾಠದಲ್ಲಿ ಕರೆಕ್ಟಾಗಿ ಸರಿಯಾಗಿ ಸ್ಟಡಿ ಮಾಡಿ, ವಿತ್ ಆನ್ಸರ್ಸ್ ಕೂಡ ಇದೆ. ಇಷ್ಟು ಆನ್ಸರ್ ಬರೆದ್ರೆ ಸಾಕು, ಓಕೆನಾ. ನೆಕ್ಸ್ಟು ಈ ಒಂದು 2D ಒಳಗಡೆ ಇಲ್ಲಿ 2D ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಲಾಂಗ್ ಕ್ವಶನ್ಸ್. ವಾಟ್ ಮೇಡ್ ದ ಕಿಂಗ್ ಆಫ್ ಮೊನಾಕೋ ಆಲ್ಟರ್ ಹಿಸ್ ಡಿಸಿಷನ್ಸ್ ಆ್ಯಂಡ್ ವೈ ಡಿಡ್ ದ ಅಥಾರಿಟೀಸ್ ಇನ್ ಮೊನಾಕೋ ಫೇಲ್ ಟು ಕ್ಯಾರಿ ಆ್ಯಂಡ್ ವೈ ವಾಸ್ ದ ಕ್ರಿಮಿನಲ್ ಫೈನಲಿ ಆಫರ್ಡ್. ಈ 3 ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್. ಈ ಒಂದು ಟಾಪಿಕ್ ಒಳಗಡೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದು. ಲಾಂಗ್ ಕ್ವಶನ್ಸಿಗೆ ಇಲ್ಲಿ ಆನ್ಸರ್ ಇದೆ, ಇದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಇದೆ, ಇಷ್ಟು ಬರಿಬೇಕಾಗತ್ತೆ, ಓಕೆನಾ. ನೆಕ್ಸ್ಟು ಆನ್ ಚಿಲ್ಡ್ರನ್ಗೆ ಸಂಬಂಧಪಟ್ಟ ಹಾಗೆ ಲಾಂಗ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದು ಅಂದರೆ, ಹೌ ಶುಡ್ ಪೇರೆಂಟ್ಸ್ ರೈಸಸ್ ದೇರ್ ಚಿಲ್ಡ್ರನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಆನ್ ಚಿಲ್ಡ್ರನ್ ಆ್ಯಂಡ್ ಹೌ ಈಸ್ ದ ಪೇರೆಂಟ್ ಚಿಲ್ಡ್ರನ್ ರಿಲೇಷನ್ಶಿಪ್ ಬ್ರಾಡ್ ಔಟ್ಸ್ ಯೂಸಿಂಗ್ ದ ಮೆಟಫರ್ ಆಫ್ ಬೋಸ್ ಆ್ಯಂಡ್ ಆರೋಸ್ ಇನ್ ದ ಆನ್ ಚಿಲ್ಡ್ರನ್. ಇವು 2 ಕ್ವಶನ್ಸ್ ಅಲ್ಲಿ ಹೈಲೈಟ್ ಇದ್ದಾವೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಕೂಡ ಇಲ್ಲೇ ಇದೆ. ನೀವು ಆರಾಮಾಗಿ ಇಷ್ಟು ಬರೆದ್ರೆ ಸಾಕು, ಔಟ್ ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟು ಎವ್ರಿಥಿಂಗ್ ಐ ನೀಡ್, ಈ ಒಂದು ಟಾಪಿಕಿಗೆ ಸಂಬಂಧಪಟ್ಟಂಥ ಲಾಂಗ್ ಕ್ವಶನ್ಸ್ ಇಂಪಾರ್ಟೆಂಟ್ ಯಾವುದಂದರೆ, ದ ಕನ್ವರ್ಜೇಷನ್ ಆಫ್ ಬಯೋಡೈವರ್ಸಿಟಿ ಆ್ಯಂಡ್ ಕನ್ವರ್ಜೇಷನ್ ಆಫ್ ಬಯೋಡೈವರ್ಸಿಟಿ ಬ್ರಿಂಗ್ ಔಟ್ ದಿ ಸಿಗ್ನಿಫಿಕೆನ್ಸ್ ಆಫ್ ಬಯೋಡೈವರ್ಸಿಟಿ. ಇವು 3 ಕ್ವಶನ್ಸ್ಗಳು ಹೈಲೈಟ್ ಕ್ವಶನ್ಸ್ಗಳು. ಇವು ಇದರಲ್ಲಿ ಒಂದು ಗ್ಯಾರಂಟಿ ಬಂದೇ ಬರುತ್ತೆ, ಬಂದರೂ ಕೂಡ ಒಂದೇ ಒಂದು ಆನ್ಸರ್, ಅದಕ್ಕೆ ಇಷ್ಟು ಆನ್ಸರ್ ಬರೆದ್ಬಿಟ್ರೆ ಸಾಕು. ಆ ಕ್ವಶನ್ಸ್ಗಳಲ್ಲಿ ಯಾವುದೇ ಬಂದರೂ ಇಷ್ಟು ಆನ್ಸರ್ ಬರೆದ್ರೆ ಸಾಕು, ನಿಮಗೆ ಗ್ಯಾರಂಟಿ ಮಾರ್ಕ್ಸ್ ಬಂದೇ ಬರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮೇನ್ ಇಂಪಾರ್ಟೆಂಟ್ ಸನ್ನಿ ಮಾರ್ನಿಂಗ್ ಹೈಲೈಟ್ ಟಾಪಿಕ್ ಇದು. ಇದರಲ್ಲಿ ತುಂಬ ಇಂಪಾರ್ಟೆಂಟ್ ನಿಮಗೆ ಬರುವಂಥದ್ದು ಕ್ವಶನ್ಸ್, ಲಾಂಗ್ ಕ್ವಶನ್ಸ್ ಯಾವುದು ಅಂದರೆ, ದ ವೇವ್ಸ್ ಆಫ್ ಪ್ರೆವಿಡೆನ್ಸ್ ಆ್ಯಂಡ್ ಆರ್ ಸ್ಟ್ರೇಂಜ್ ಆ್ಯಂಡ್ ಹೌ ಈಸ್ ದೇರ್ ಟು ಸನ್ನಿ ಮಾರ್ನಿಂಗ್ ಆ್ಯಂಡ್ ಸನ್ನಿ ಮಾರ್ನಿಂಗ್ ಆ್ಯಂಡ್ ಈ 3 ಕ್ವಶನ್ಸ್ಗಳು ಭಾಳ ಇಂಪಾರ್ಟೆಂಟ್. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ ಇಲ್ಲಿದೆ ನೋಡಿ, ಇಷ್ಟು ಆನ್ಸರ್ ಬರಿಬೇಕಾಗುತ್ತೆ. ನೀವು ಇಷ್ಟು ಆನ್ಸರ್ ಬರೆದ್ಬಿಟ್ರೆ ಸಾಕು, ಓಕೆನಾ. ಆನ್ಸರ್ ಇದರಲ್ಲಿ ಇರೋದು. ನೆಕ್ಸ್ಟ್ ವೆನ್ ಯು ಆರ್ ಓಲ್ಡಲ್ಲಿ ತುಂಬ ಲಾಂಗ್ ಕ್ವಶನ್ಸ್ಗಳು ಇಂಪಾರ್ಟೆಂಟ್. ಲಾಂಗ್ ಕ್ವಶನ್ಸ್ಗಳು ಏನು ತೊಂದರೆ ಇಲ್ಲ. ದ ಗಾರ್ಡ್ನರ್ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲಾಂಗ್ ಕ್ವಶನ್ಸ್ಗಳು ಇಲ್ಲಿ 3 ಕ್ವಶನ್ಸ್ಗಳು ಹೈಲೈಟ್ ಇದೆ ನೋಡಿ. ಒಂದು ಫಸ್ಟ್ ಒನ್, ಗಿವ್ ಎನ್ ಅಕೌಂಟ್ ಆಫ್ ದ ಇದೊಂದು ಸ್ಟ್ರಾಟಜೀಸ್ ಆ್ಯಂಡ್ ಬ್ರಿಂಗ್ ಔಟ್ ದಿ ಚೇಂಜ್ ಇನ್ ದ ಲೈಫ್ ಸ್ಟೈಲ್ ಆ್ಯಂಡ್ ಹೌ ಡಸ್ ತಮ್ಮಣ್ಣ. ಇವು 3 ಕ್ವಶನ್ಸ್ಗಳು ಹೈಲೈಟು, ಅದಕ್ಕೆ ಸಂಬಂಧಪಟ್ಟ ಹಾಗೆ ಆನ್ಸರ್ ಇಷ್ಟಿದೆ. ಇಷ್ಟು ಕರೆಕ್ಟಾಗಿ ಆನ್ಸರ್ ಬರಿಬೇಕಾಗುತ್ತೆ ನೀವು, ಓಕೆನಾ. ಇಷ್ಟು ಇಲ್ಲಿವರೆಗೂ ಇದೆ, ಓಕೆನಾ. ನೆಕ್ಸ್ಟು ಇದಕ್ಕೇನು ತೊಂದರೆ ಇಲ್ಲ, ಇದೇನು ತೊಂದರೆ, ಐ ಬಿಲೀವ್ ದ್ಯಾಟ್ ಬುಕ್ಸ್ ವಿಲ್ ನೆವರ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಒಂದೇ ಒಂದು 2 ಕ್ವಶನ್, ವೈ ಅಕಾರ್ಡಿಂಗ್ ಟು ಇದೊಂದು 2 ಕ್ವಶನ್ಸ್ಗಳು ಬರ್ತದೆ. ಈ 2 ಕ್ವಶನ್ಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಆನ್ಸರ್ಸ್ ಕೂಡ ಇದೆ, ಓಕೆನಾ. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು, ಓಕೆನಾ. ಇಷ್ಟು. ನೆಕ್ಸ್ಟ್ ಬಂದುಬಿಟ್ಟು ಈವನ್ ಇಫ್ ಯು ಆರ್ ನಾಟ್ ಹಿಯರ್ ಆನ್ ಅರ್ತ್, ಇದಕ್ಕೆ ಸಂಬಂಧಪಟ್ಟಾಗಿ 1 ಮಾರ್ಕ್ಸಿಂದ ಆಲ್ರೆಡಿ ಹೇಳಿದೆ ನಿಮಗೆ. ಲಾಂಗ್ ಕ್ವಶನ್ಸ್ ಇದು. ನೆಕ್ಸ್ಟ್ ವೆನ್ ಅಕಾರ್ಡಿಂಗ್ ಟು ದಿ ಸ್ಪೀಕರ್ ಕ್ಯಾನ್ ದೇರ್, ಇದೊಂದು ಹೂ ಕ್ಯಾನ್ ಕ್ರಿಯೇಟ್ ಹಿವೆನ್, ಓಕೆ. ಇಷ್ಟು ಕ್ವಶನ್ಸ್ಗಳು ಇದ್ದಾವೆ. ನೆಕ್ಸ್ಟ್ ಜಪಾನ್ ಆ್ಯಂಡ್ ಬ್ರೆಜಿಲ್ ಥ್ರೋ, ಇದಕ್ಕೆ ಲಾಂಗ್ ಕ್ವಶನ್ಸ್ಗಳು ಇಲ್ಲಿದೆ ನೋಡಿ. 1, 2, 3 ಈ 3 ಕ್ವಶನ್ಸ್ಗಳು ಹೈಲೈಟ್ ಕ್ವಶನ್ಸ್ಗಳು, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ದ ವೋಟರ್, ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಇದಕ್ಕೆ ಸಂಬಂಧಪಟ್ಟ ಹಾಗೆ 3 ಲಾಂಗ್ ಕ್ವಶನ್ಸ್ಗಳಿದ್ದಾವೆ. ರೂಪ್ ಈಸ್ ಕ್ಲೆವರ್ ಆ್ಯಂಡ್ ದ ವೋಟರ್ ಈಸ್ ಪ್ಲಸ್ ಡು ಯು ಥಿಂಕ್. ಇವು 3 ಕ್ವಶನ್ಸ್ಗಳು ಹೈಲೈಟ್. ಇದರಲ್ಲಿ ಯಾವುದಾದ್ರೂ ಒಂದು ಪಿಕ್ಸ್ ಬರುತ್ತೆ, ಆನ್ಸರ್ ಇಲ್ಲಿದೆ ನೋಡಿ. ಇಷ್ಟು ಆನ್ಸರ್ ಬರೆದ್ರೆ ಸಾಕು ನೀವು ಇದಕ್ಕೆ, ಓಕೆನಾ. ಇಷ್ಟು ಆನ್ಸರ್ ಬರೆಯುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್. ವೇರ್ ದೇರ್ ಈಸ್ ಅ ವಿಲ್, ಇದಕ್ಕೂ ಕೂಡ ಭಾಳ ಇಂಪಾರ್ಟೆಂಟ್ ಕ್ವಶನ್ಸ್ ಅದು. ಥರ್ಡ್ ಲಾಂಗ್ ಕ್ವಶನ್ಸ್ 1 ಪಿಕ್ಸ್ ಬರುತ್ತೆ, ಇದರಲ್ಲಿ ಕೂಡ ಇಷ್ಟು ಮೇನ್ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇದ್ದಾವೆ. ಇದಕ್ಕೆ ಆನ್ಸರ್ ಇಷ್ಟಿದೆ, ಓಕೆನಾ, ಇಲ್ಲಿವರೆಗೂ. ನೆಕ್ಸ್ಟ್ ವಾಟರ್ ಕೂಡ ಭಾಳ ಇಂಪಾರ್ಟೆಂಟ್ ಪ್ರಶ್ನೆ, ಹೈಲೈಟ್ ಟಾಪಿಕ್ ಇದು ನೋಡಿ. ವಾಟರ್ಗೆ ಸಂಬಂಧಪಟ್ಟ 2 ಕ್ವಶನ್ಸ್ಗಳು ಹೈಲೈಟ್ ಇದ್ದಾವೆ. ವೈ ಈಸ್ ವಾಟರ್ ಮೈ ಈ ಮೂಮೆಂಟ್, ಹೌ ಡಸ್ ದ ಪೋಯಮ್ ವಾಟರ್ ಡೆಮಾನ್ಸ್ಟ್ರೇಟ್. ಇವು ಭಾಳ ಇಂಪಾರ್ಟೆಂಟ್ ಪ್ರಶ್ನೆಗಳು ಇವು ಕೂಡ, ಓಕೆನಾ. ಇಷ್ಟು ಇಂಪಾರ್ಟೆಂಟ್. ಗ್ರಾಮರ್ಗೆ ಸಂಬಂಧಪಟ್ಟ ಹಾಗೆ ನೀವು ರೈಟ್ ಫಾರ್ಮ್ಸ್ ಆಫ್ ವರ್ಬ್, ನೀವು ರಿಪೋರ್ಟೆಡ್ ಸ್ಪೀಚ್, ಡೈಲಾಗ್ ರೈಟಿಂಗ್, ಐಡಿಯಮ್ಸ್, ಲಿಂಕರ್ಸ್, ನೋಟ್ ಮೇಕಿಂಗ್, ಲೆಟರ್, ಸ್ಪೀಚ್ ಆ್ಯಂಡ್ ಪ್ರೊನೌನ್ಸ್, ರಿಗಾರ್ಮೆಂಟ್, ಇವು ಇಂಪಾರ್ಟೆಂಟ್. ಇಷ್ಟು ನೀವು ಬರೀಬೇಕಾಗುತ್ತೆ, ಓಕೆನಾ. ಇಲ್ಲಿ ಕೊಟ್ಟಿದ್ದೇನೆ, ಬೇಕಾದಂಗೆ ನಿಮಗೆ ಗ್ರಾಮರ್ ಕೂಡ ಇದೆ. ಇವು ಕರೆಕ್ಟಾಗಿ ನೀವು ಸರಿಯಾಗಿ ನೀವು ಸ್ಟಡಿ ಮಾಡಿಕೊಂಡ್ರೆ ರಿಪೋರ್ಟೆಡ್ ಸ್ಪೀಚ್ ಇದು, ಓಕೆನಾ. ಇದರಲ್ಲಿ ಇದ್ದಿದ್ದೇ ಬರುತ್ತೆ, ಬೇರೆ ಯಾವುದು ಕೂಡ ಬಿಟ್ಟರೆ ಯಾವುದು ಬರೋದಿಲ್ಲ. ಕ್ವಶನ್ 1 ಆ್ಯಂಡ್ ರಿಪೋರ್ಟೆಡ್ ಸ್ಪೀಚ್ ಇದು.
ಕ್ವಶನ್ 2 ಇಷ್ಟು ಈ ರೀತಿ ಕೊಟ್ಟಿರ್ತಾರೆ. ನೀವು ಅದನ್ನು ಒಂದು ಪ್ಯಾರಾಗ್ರಾಫ್ ರೀತಿಯಲ್ಲಿ ಕರೆಕ್ಟಾಗಿ ರಿಪೋರ್ಟರ್ ಸ್ಪೀಚ್ ಮಾಡಬೇಕು. ಇಲ್ಲಿ ಮಾಡಿದ್ದಾರೆ ನೋಡಿ, ಡೊನಾಲ್ಡ್ ಇವರೇ ಆಸ್ಕ್ ಡೌನ್ ಯೂಶುವಲಿ ಇಫ್ ಯು ವಾಸ್ ಕಮಿಂಗ್ ನೆಕ್ಸ್ಟ್ ಡೇ, ಈ ರೀತಿಯಲ್ಲಿ ಮಾಡುವಂಥದ್ದು. ಡೈಲಾಗ್ ರೈಟಿಂಗ್ ಬಹಳ ಇಂಪಾರ್ಟೆಂಟ್ ಇದೆ. ಡೈಲಾಗ್ ರೈಟಿಂಗ್ ಇಲ್ಲ ಆಲ್ರೆಡಿ ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇರುತ್ತೆ, ಎಕ್ಸ್ಪ್ರೆಷನ್ ಯೂಸ್ಡ್ ಆ್ಯಂಡ್ ರೆಸ್ಪಾನ್ಸ್ ಕೊಡಬೇಕಾಗುತ್ತೆ ನೀವು. ಇದು ಡೈಲಾಗ್ ರೈಟಿಂಗು ಇಷ್ಟು ಬರಿಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ಇದರಲ್ಲಿ ಇದ್ದಿದ್ದೇ ಒಂದು ಯಾವುದಾದ್ರೂ ಬಂದು ಕೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಕ್ವಶನ್ ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದು ಕೂಡ ನೋಡಿ, ಇದು ಏನಪ್ಪ ಅಂದರೆ ನಿಮಗೆ ಕ್ವಶನ್ ಕೊಟ್ಟಿರುತ್ತೆ, ಕಂಪ್ಲೀಟ್ ದ ಫಾಲೋವಿಂಗ್ ಡೈಲಾಗ್ ಕಂಪ್ಲೀಟ್ ಮಾಡ್ಕೊಳ್ಬೇಕಾಗತ್ತೆ ನೀವು. ಭಾಳ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಕಂಪ್ಲೀಟ್ ದ ಡೈಲಾಗ್ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್, ಇದು ಕೂಡ ಭಾಳ ಇಂಪಾರ್ಟೆಂಟ್. ಇದನ್ನು ಕೂಡ ಸರಿಯಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ನೀವು ಸ್ಟಡಿ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ಮಾಡ್ಕೊಳ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಇದೆ ಅಂತಂದರೆ ಲಿಂಕರ್ಸ್ ಕೂಡ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಇದ್ದಿದ್ದೇ ಬರ್ತದೆ, ಓಕೆನಾ. ನೆಕ್ಸ್ಟ್ ಬಂದುಬಿಟ್ಟು ನೋಟ್ ಮೇಕಿಂಗ್ ಇದೆ. ನೋಟ್ ಮೇಕಿಂಗ್ ಇದರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರುತ್ತೆ. ನೋಟ್ ಮೇಕಿಂಗ್ ಈ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ಈ ಪ್ಯಾಸೇಜಲ್ಲಿ ನಿಮಗೆ ಆನ್ಸರ್ಸ್ ಕೂಡ ಇರುತ್ತೆ. ಅದ್ರ ಒಳಗಡೆ ಕರೆಕ್ಟಾಗಿ ನೀವು ಸ್ಟಡಿ ಮಾಡ್ಕೊಳ್ಬೇಕಾಗುತ್ತೆ ಪ್ಯಾಸೇಜ್ ಒಳಗಡೆ, ಓಕೆನಾ. ನೆಕ್ಸ್ಟ್ ಬಂದು ರೈಟಿಂಗ್ ಅ ಲೆಟರ್ ಅಪ್ಲಿಕೇಶನ್. ಲೆಟರ್ ರೈಟಿಂಗ್ ಎಷ್ಟೋ ವಿದ್ಯಾರ್ಥಿಗಳು ತಪ್ಪು ಬರೀತೀರ, ಇದು ಭಾಳ ಇಂಪಾರ್ಟೆಂಟ್. ಸ್ಟೆಪ್ ಬೈ ಸ್ಟೆಪ್ ಕರೆಕ್ಟ್ ಯಾವ ಸ್ಟೆಪ್ ಬರೀಬೇಕು ಅನ್ನೋದು ಇಂಪಾರ್ಟೆಂಟ್. ಇದನ್ನು ಸರಿಯಾಗಿ ಇದೊಂದು ಸ್ಟಡಿ ಮಾಡ್ಕೊಳ್ಳಿ. ರೆಸ್ಯೂಮ್ ಒಂದು ಕೇಳ್ತಾರೆ, ಇಲ್ಲಿ ಮಾಹಿತಿ ಕೊಟ್ಟಿರ್ತಾರೆ, ಅದಕ್ಕೆ ತಕ್ಕಂತೆ ನೀವು ರೆಸ್ಯೂಮ್ ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ, ಓಕೆನಾ. ಇನ್ನೊಂದು ಏನಪ್ಪ ಅಂದರೆ ಸ್ಪೀಚ್ ರೈಟಿಂಗ್ ಆ್ಯಂಡ್ ರಿಪೋರ್ಟ್ ರೈಟಿಂಗ್ ಇರುತ್ತೆ. ಓಕೆ, ಇಂಟ್ರೊಡಕ್ಷನ್ ಕೊಡಬೇಕು, ಆ ಸ್ಪೀಚ್ ವೇರಿಯಸ್ ಸಮ್ ಎಕ್ಸಾಂಪಲ್ ಸ್ಪೀಚಸ್, ನೋಟ್ ದ ಪಾಯಿಂಟ್ಸ್. ಇಷ್ಟು ಸ್ಟೆಪ್ ನೀವು ಬರೆದ್ಬಿಟ್ರೆ ಸಾಕು, ಔಟ್ ಆಫ್ ಮಾರ್ಕ್ಸ್ ಬರುತ್ತೆ ನಿಮಗೆ, ಓಕೆನಾ. ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಗುಡ್ ಮಾರ್ನಿಂಗ್, ಓಕೆ. ಎಕ್ಸಾಂಪಲ್ 2 ಕ್ವಶನ್ ಇದೆ, ಆಮೇಲೆ ಆನ್ಸರ್ ಇಷ್ಟಿದೆ. ಈ ರೀತಿಯಲ್ಲಿ ನೀವು ರಿಪೋರ್ಟ್ ರೈಟಿಂಗ್ ಬರೀಬೇಕಾಗುತ್ತೆ. ಎಕ್ಸಾಂಪಲ್, ರಿಪೋರ್ಟ್ ಆ್ಯಂಡ್ ಪ್ರೊನೌನ್ಸ್ ಅಂತ ಇದೆ ನೋಡಿ. ಈ ರೀತಿಯಲ್ಲಿ ಕೈಂಡ್ಸ್ ಆಫ್ ಪ್ರೊನೌನ್ಸ್ ನೀವು ಕ್ರಿಯೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಷ್ಟು ಇಂಪಾರ್ಟೆಂಟ್ ಪ್ರಶ್ನೆ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ. ಹಾಗೆ ಎಲ್ಲಕ್ಕೂ ಒಂದು ವಿಷಯಕ್ಕೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಬಿಟ್ಟಿದ್ದೇನೆ, ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಮಾತ್ರ ಮರೆಯಲಿಕ್ಕೆ ಹೋಗಬೇಡಿ. ನನ್ನ ಒಂದು ಟೆಲಿಗ್ರಾಮ್ ಒಂದು ಚಾನಲ್ಗೂ ಕೂಡ ವಿಸಿಟ್ ಕೊಡಿ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.